ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಕೋಸಿನ ಪಲ್ಯ ಮಾಡೋಣ, ಹಾಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ. ಹೇಗೆ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ. ಕೆಲವರಿಗೆ ಕೋಸು ಈ ಎಲೆಕೋಸು ಇಷ್ಟ ಆಗಲ್ಲ. ಈ ರೀತಿ ಮಾಡೋದ್ರಿಂದ ನಾನೀಗ ಮಾಡಿ ತೋರಿಸ್ತೀನಲ್ಲ, ಆ ರೆಸಿಪಿ ಮಾಡೋದ್ರಿಂದ ಕೆಲವರಿಗೆ ಇಷ್ಟ ಆಗಬಹುದು. ಯಾಕೆ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಒಂಥರ ಸ್ಮೆಲ್ ಬರುತ್ತೆ. ಈ ಸಾಂಬಾರಿಗೆಲ್ಲ ಹಾಕಿದಾಗ ಥರ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದರಿಂದ ಅವರಿಗೆ ಇಷ್ಟ ಆಗಲ್ಲ ಈ ಎಲೆಕೋಸೆಲ್ಲ. ಇವತ್ತು ನಾನು ಮಾಡ್ತಿರೋದು ಕೋಸು ಪಲ್ಯ. ಈ ಕೋಸು ಪಲ್ಯದ ಅನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಕೆಲವರಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಈ ಮಕ್ಕಳಿಗೆಲ್ಲ ಸಾಂಬಾರೆಲ್ಲ ಮಾಡಿಬಿಟ್ರೆ ಇಷ್ಟ ಆಗಲ್ಲ. ಏನಂತೀರಾ? ಸಾಸಿವೆ ಈ ಥರ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೋಬೇಕು. ಇಲ್ಲಿ ಕಡಲೆಬೇಳೆ ಎಲ್ಲ ಹಾಕೊಳ್ಳುವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದು ಸ್ಟೀಲ್ ಬಾಣಲೆ ಆಗಿರೋದ್ರಿಂದ ಬೇಗ ಸೀದೋಗುತ್ತೆ. ಹಾಗಾಗಿ ಈ ಥರ ಕೈ ಆಡಿಸ್ತಿದ್ರೆ ಚೆನ್ನಾಗಾಗುತ್ತೆ. ಈ ಥರ ಗೋಲ್ಡ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ನಂತರ ಇಂಗು ಇಲ್ಲಾಂದರೆ ಬೆಳ್ಳುಳ್ಳಿ ಹಾಕೋಬೋದು. ನಾನಿಲ್ಲಿ ಇಂಗು ಹಾಕ್ತಾಯಿದ್ದೀನಿ. ಇಂಗು ಹಾಕಿದ ನಂತರ ನಾವೇನು ಹೆಚ್ಕೊಂಡಿರ್ತೀವಲ್ಲ ಕೋಸು, ಅದನ್ನು ಇದ್ರ ಜೊತೆ ಸೇರಿಸ್ಕೋಬೇಕು. ಬೇಕಾದರೆ ನಿಮಗಿಷ್ಟ ಆದರೆ ಈರುಳ್ಳಿ ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಬೋದು. ನಾನಿಲ್ಲಿ ಏನೂ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಹೀಗೆ ಪ್ಲೈನ್ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ದೆಲ್ಲ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಏನು ಹಾಕಲೇಬೇಕು ಅಂತಿಲ್ಲ, ಯಾಕೆಂದರೆ ಇದು ಸ್ವಲ್ಪ ಈರುಳ್ಳಿ ಇದ್ರ ಥರನೇ ಬರುತ್ತೆ. ಹಾಗಾಗಿ ಫ್ರೈ ಆದಮೇಲೆ ನೋಡಿ, ಇದೊಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಫುಡ್ಡನ್ನು ತಿನ್ನೋ ಹಾಗಿರುತ್ತೆ. ಕೆಲವ್ರ ಮನೇಲಿ ಇದು ಮಾಡೋದೇ ಇಲ್ಲ. ಯಾಕಪ್ಪ ಅಂದರೆ ಗ್ಯಾಸ್ಟ್ರಿಕ್ಕು ಅಂತ. ಗ್ಯಾಸ್ಟ್ರಿಕ್ ಏನು ಆಗೋದಿಲ್ಲ. ಸ್ವಲ್ಪ ಇಂಗು ಇಲ್ಲ ಸ್ವಲ್ಪ ಬೆಳ್ಳುಳ್ಳಿ ಈ ರೀತಿ ಹಾಕಿ ಮಾಡಿದ್ರೆ ಎಂಥ ತೊಂದರೆ ಇಲ್ಲ. ಒಂದ್ಸತಿ ವಾರಕ್ಕೊಂದ್ಸಲ ಈ ಥರ ತಿಂದರೆ ಎಂತ ಆಗಲ್ಲ. ನಮ್ಮ ಮನೇಲಿ ಮಾಡ್ತೀವಿ. ಏನಪ್ಪ ಪಲ್ಯದ ಅನ್ನ ಅಂತ ಕೆಲವ್ರ ಮನೇಲಿ ಮಾಡ್ತಾರೆ, ನೀವು ಗೊತ್ತಿರ್ಬೋದು. ಇದೇನು ಎಣ್ಣೆಲೇ ಹುರಿಬೇಕಾ, ಎಣ್ಣೆಲೇ ಫ್ರೈ ಆಗಬೇಕಾ ಅಂತ ಏನಿಲ್ಲ. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೋದು. ನಾನೀಗ ಸ್ವಲ್ಪ ನೀರು ಹಾಕ್ತೀನಿ, ಚೂರು ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ನೀರು ಹಾಕಿದರೂ ಸಾಕು, ಅದು ಬೇಗ ಬೇಯುತ್ತೆ. ಈ ರೀತಿ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಿಡಿ. ಉಪ್ಪು ಹಾಕಿದ್ದೇನೆ, ಈಗ ಮುಚ್ಚಿಡೋಣ, ಸ್ವಲ್ಪ ಬೇಯಲಿ. ಇದು ನೋಡಿ, ಅದು ಬೇಯೋವರೆಗೂ ಸ್ವಲ್ಪ ಚಿಪ್ಸ್ ತಿನ್ನೋಣ ಅಂತ ಬಂದೆ. ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ಲ ಅಲ್ವಾ, ಏನಂತೀರಾ? ಬೆಂದಿದೆ ಇದು. ಈಗ ಇದಕ್ಕೆ ಸಬ್ಜಿ ಮಸಾಲ ಮತ್ತು ಅಷ್ಟೇ, ಸಬ್ಜಿ ಮಸಾಲ ಬೇಕಾದ ಸ್ವಲ್ಪ ಉಪ್ಪು ಮತ್ತು ಹುಳಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈ ನೀರು
ಆರೋ ತನಕ ಸ್ವಲ್ಪ ಕುದಿಸ್ಬೇಕು ನೀರು. ಈಗ ಸಬ್ಜಿ ಮಸಾಲೆ ಹಾಕೋಣ. ನಾನಿಲ್ಲಿ 1 ಸ್ಪೂನಷ್ಟು ಸಬ್ಜಿ ಮಸಾಲೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನು ಖಾರಕ್ಕೆ ತಕ್ಕನಾಗಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ತಿದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ನನ್ನ ಮಗ ಖಾರ ತಿನ್ನಲ್ಲ, ಅವನು ಇನ್ನೂ ಸಣ್ಣವನು, 4 ವರ್ಷ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಗರಂ ಮಸಾಲ, ಅದು ಅಷ್ಟೇ 1 ಸ್ಪೂನಷ್ಟು ಹಾಕಿ. ಇಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಲಿಂಬೆ ಹುಳಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ನಮ್ಮ ಮನೇಲಿ ಯಾರೂ ಹುಳಿ ಜಾಸ್ತಿ ಇಷ್ಟಪಡಲ್ಲ. ಸ್ವಲ್ಪ ಹುಳಿ ಜಾಸ್ತಿ ಆಯಿತು ಅಂದರೆ ಯಾರು ತಿನ್ನೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಹುಳಿ ಬೇಕು ಅಂದರೆ ಒಂದು ಅರ್ಧ ಭಾಗದಷ್ಟು ಲಿಂಬೆ ಹುಳಿನ ನೀವು ಹಾಕ್ಕೋಬೋದು. ಇದು ಅನ್ನಕ್ಕೆ ಕಲಿಸೋದ್ರಿಂದ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಅನ್ನಗೆ ಕರೆಕ್ಟಾಗುತ್ತೆ. ಚಪಾತಿಗೆ, ದೋಸೆಗೆ, ಈ ರೀತಿ ರೊಟ್ಟಿಗೆ ಎಲ್ಲ ಹಾಕಬೇಕಂದ್ರೆ ಸ್ವಲ್ಪ ಉಪ್ಪು ಕಮ್ಮಿನ ಹಾಕ್ಕೊಳ್ಳಿ, ಆವಾಗ ಸರಿಯಾಗುತ್ತೆ. ಸ್ವಲ್ಪ ಹೊತ್ತು ಇದು ಮುಚ್ಚಿಡೋಣ ಹೈ ಫ್ಲೇಮಲ್ಲಿ ಇಟ್ಟು, ಸ್ವಲ್ಪ ನೀರೆಲ್ಲ ಆರಲಿ. ಆಮೇಲೆ ಕೊನೆಯದಾಗಿ ಸ್ವಲ್ಪ ಕಾಯನ್ನು ಹಾಕಿದರೆ ಆಯಿತು. ಅದರಲ್ಲಿರೋ ನೀರು ಆರೋದ್ರೊಳಗೆ ನಾನು ನಿಮ್ಮ ಹತ್ರ ಒಂದು ಟಿಪ್ಸನ್ನು ಕೇಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಈ ಹಂಚಿನ ಮನೆಯಲ್ಲಿ ಎಲ್ಲ ಹಲ್ಲಿಗಳು ಜಾಸ್ತಿ. ಈ ಹಿಂದ್ಗಡೆ ಎಲ್ಲ ಶೀಟಲ್ಲೆಲ್ಲ ಹಾಕಿರ್ತೀವಲ್ಲ, ಅಲ್ಲೆಲ್ಲ ಹಿಂದ್ಗಡೆ ಶೀಟ್ ಹಾಕಿದರೆ ಅಲ್ಲೆಲ್ಲ ಹಲ್ಲಿಗಳು ಜಾಸ್ತಿ. ಈ ಹಲ್ಲಿಗಳನ್ನು ಓಡಿಸೋಕ್ಕೆ ಏನು ಮಾಡಬೇಕು ಅಂತ ಏನಾದ್ರು ಗೊತ್ತಿದೆಯಾ ನಿಮಗೆ? ಏನು ಮಾಡ್ಬೋದು ಅಂತ ಏನಾದ್ರು ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಹಳ್ಳಿಗಳ ಕಾಟ ಬರ್ತಾ ಬರ್ತಾ ದಿನ ಜಾಸ್ತಿ ಆಗ್ತಾ ಇದೆ. ನೋಡಿ ಹೇಗಿದೆ, ಎಷ್ಟು ದಪ್ಪ ಇದೆ ಅಂತ. ಇದರಲ್ಲಿರೋ ನೀರೆಲ್ಲ ಆರಿದೆ. ಕಡೆಯದಾಗಿ ಇದಕ್ಕೊಂದು ಮದುವೆ ಮಾಡೋಣ. ಏನಿದು ಮದುವೆ ಅಂತ ಹೇಳ್ತಿದ್ದಾಳೆ ಅಂತ ಶಾಕ್ ಆಗಬೇಡಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕೋದು. ಕಾಯನ್ನು ಹಾಕಿ ಚೆನ್ನಾಗೊಂದು ಮಿಕ್ಸನ್ನು ಕೊಟ್ಟರೆ ರುಚಿಯಾದ ಪಲ್ಯ ರೆಡಿಯಾಗುತ್ತೆ. ಈ ಪಲ್ಯನ ಅನ್ನಕ್ಕೆ ಕಲಸಿ ಚಿತ್ರಾನ್ನ ಥರ ಮಾಡಿಕೊಂಡ್ರೆ ಪಲ್ಯದನ್ನ ರೆಡಿ. ಇಲ್ಲಿಯೇ ನಮ್ಮ ಪಲ್ಯ ಮಾಡಿ ಮುಗೀತು, ಪಲ್ಯದನ್ನ ರೆಸಿಪಿ ಮುಗೀತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಅಲ್ಲಿವರೆಗೂ ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ.